ಕೊಲೆ ಆರೋಪಿ ನಟ ದರ್ಶನ್ಗೆ ಟೆನ್ಷನ್. ಇವತ್ತು ನಟ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿದೆ. ದರ್ಶನ್ ಪವಿತ್ರ ಸೇರಿ 7 ಆರೋಪಿಗಳ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. 7 ಜನರ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರುವ ಸರ್ಕಾರ ಈಗಾಗಲೇ ವಾದ ಪ್ರತಿವಾದ ಆಲಿಸಿರುವಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಲಿಖಿತ ವಾದವನ್ನ ಸಲ್ಲಿಸಿರುವ ಆರೋಪಿಗಳ ಪರ ವಕೀಲರು ಇವತ್ತು ತಾತ್ಕಾಲಿಕ ಲಿಸ್ಟ್ನಲ್ಲಿ ದರ್ಶನ್ ಕೇಸ್ನನ್ನ ಉಲ್ಲೇಖಿಸಲಾಗಿದೆ. ಹಾಗಾಗಿ ಇವತ್ತು ಬಹುತೇಕವಾಗಿ ತೀರ್ಪು ಅಂದರೆ ಆದೇಶ ಪ್ರಕಟ ಆಗಬಹುದಾದ ಸಾಧ್ಯತೆಗಳಿಗಿದೆ, ದಟ್ಟವಾಗಿದೆ. ಇವತ್ತು ಏನು ಆದೇಶ ಬರುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಎರಡೂ ಕಡೆಯ ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ಆಗಿದೆ. ಯಾಕೆ ಬೇಲ್ ಬೇಕು ಅಂತ, ಯಾಕೆ ಬೇಲ್ ಕ್ಯಾನ್ಸಲ್ ಆಗಬೇಕು ಅಂತ ಲಿಖಿತ ರೂಪದಲ್ಲೂ ಕೂಡ ಯಾಕೆ ಬೇಲ್ ಬೇಕು ಅನ್ನೋದ್ರ ಬಗ್ಗೆ ಬರೆಸ್ಕೊಂಡಿದ್ದಾರೆ. ಅದಕ್ಕೆ ಅವರ ವಕೀಲರು ಅವರವರದ್ದೇ ವಾದವನ್ನು ತಿಳಿಸಿದ್ದಾರೆ. ಈ ಕಾರಣಕ್ಕೆ ನಮ್ಮವ್ರದ್ದು ಪಾತ್ರನೇ ಇಲ್ಲ, ಸಾಕ್ಷಿಗಳೇ ಇಲ್ಲ, ಸಾಕ್ಷಿಗಳ ಕೊರತೆ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಒಬ್ಬರೇ ಇದ್ದೀವಿ, ಮಕ್ಕಳು ಒಬ್ಬರೇ ಇದ್ದಾರೆ, ಈ ಥರದ್ದೆಲ್ಲ ಅವರದ್ದೇ ರೀತಿಯಾದಂಥ ವಾದವನ್ನು ತಿಳಿಸಿದ್ದಾರೆ. ಸೊ ಎರಡೂ ಕಡೆಯ ವಾದ ಮತ್ತು ಪ್ರತಿವಾದವನ್ನು ಆಲಿಸಿರುವಂಥ ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿತ್ತು. ಸೊ ಕಳೆದ ಬಾರಿಗೆ ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಲಾಗಿತ್ತು, ಬಟ್ ಆದೇಶ ಪ್ರಕಟಿಸಿರಲಿಲ್ಲ, ಕಾಯ್ದಿರಿಸಲಾಗಿತ್ತು. 10 ದಿನಗಳ ಕಾಲ ಅವಕಾಶ ಅಂತ ಹೇಳಲಾಗಿತ್ತು, ಬಟ್ ಸ್ವಲ್ಪ ಸಮಯ ಜಾಸ್ತಿ ಆಗಿದೆ. ಇವತ್ತು ವಿಚಾರಣೆಗೆ ಬರಲಿದೆ, 3ನೇ ಕೇಸ್ ಆಗಿ ಇದನ್ನು ಕೈಗೆತ್ತಿಕೊಳ್ಳಲಿದೆ ಅನ್ನೋದನ್ನು ಉಲ್ಲೇಖಿಸಲಾಗಿದೆ. ಹಾಗಾಗಿ ಇವತ್ತು 3ನೇ ಕೇಸ್ ಆಗಿ ದರ್ಶನ್ ಕೇಸನ್ನು ಉಲ್ಲೇಖಿಸಿರೋದ್ರಿಂದ ಇವತ್ತು ಆದೇಶ ಪ್ರಕಟ ಆಗಬಹುದಾದ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಒಂದು ವೇಳೆ ಇವತ್ತು ಆದೇಶ ಪ್ರಕಟ ಕನ್ಫರ್ಮ್ ಆಗಿ ಆಗೋದಾದ್ರೆ ಏನಾಗಬಹುದು ಅನ್ನೋದು ಪ್ರಶ್ನೆ ಇದೆ. ಬೇಲ್ ಕ್ಯಾನ್ಸಲ್ ಆಗತ್ತಾ ಅಥವಾ ಯಥಾಸ್ಥಿತಿ ಮುಂದುವರಿಯತ್ತಾ? ಬೇಲ್ ಕ್ಯಾನ್ಸಲ್ ಆದರೆ ಆಗ ಕಾನೂನು ಹೋರಾಟ ಹೇಗೆ ಮಾಡಬೇಕಾಗತ್ತೆ? ಆಗಿನ ಬೆಳವಣಿಗೆಗಳಿಗೇನು? ಕ್ಯಾನ್ಸಲ್ ಆಗಲಿಲ್ಲ ಅಂತಂದರೆ ಸರ್ಕಾರದ ಪರ ವಕೀಲರು ವಾಟ್ ನೆಕ್ಸ್ಟ್ ಏನು ಮಾಡ್ತಾರೆ? ಸಹಜವಾಗಿ ಇದೆಲ್ಲವೂ ಕೂಡ ಪ್ರಶ್ನೆ ಇರುವಂಥದ್ದು. ಒಂದು ಢವ ಟೆನ್ಷನ್ನು ದರ್ಶನ್ ಮತ್ತು ಅಭಿಮಾನಿಗಳಲ್ಲಂತೂ ಖಂಡಿತವಾಗಿಯೂ ಇದ್ದೇ ಇದೆ. ಕ್ಯಾನ್ಸಲ್ ಆಯಿತು ಅಂತ ಅಂದರೆ ಜೈಲಿಗೆ ಹೋಗಬೇಕಾಗತ್ತೆ. ಹಾಗಾಗಿ ಕೊಲೆ ಆರೋಪಿ ನಟ ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇ ಅಂತ ಕರೆಯಲಾಗ್ತಾ ಇದೆ. ಜಾಮೀನು ರದ್ದಾಯಿತು ಅಂತಂದರೆ ಕನಿಷ್ಠ 5-6 ತಿಂಗಳು ಜೈಲೇ ಗತಿ. ಟ್ರಯಲ್ ಲೇಟ್ ಆದರೆ ಮಾತ್ರ ಮತ್ತೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ. ಇಲ್ಲ ಅಂತಂದರೆ ಕೊಲೆ ಆರೋಪಿ ದರ್ಶನ್ಗೆ ಜೈಲು ಫಿಕ್ಸು. ಜಾಮೀನು ನೀಡಿದ್ರೆ ನಟ ದರ್ಶನ್ಗೆ ಬಿಗ್ ರಿಲೀಫ್ ಸಿಗತ್ತೆ. ಅಂತಿಮ ತೀರ್ಪು ಪ್ರಕಟ ಆಗೋವರೆಗೂ ಫುಲ್ ರಿಲೀಫ್ ಆಗಿ ಓಡಾಡಿಕೊಂಡು ಸಿನಿಮಾ ಶೂಟಿಂಗ್ ಮಾಡ್ಕೊಂಡು ಇರಬಹುದು. ಇವತ್ತು ಸುಪ್ರೀಂ ಆದೇಶದ ಮೇಲೆ ದರ್ಶನ್ನ ಭವಿಷ್ಯ ನಿಂತಿದೆ. ಇವತ್ತು ಸುಪ್ರೀಂ ಏನು ಆದೇಶವನ್ನು ನೀಡುತ್ತೆ ಅನ್ನೋದ್ರ ಮೇಲೆ ಭವಿಷ್ಯ ನಿಂತಿರುವಂಥದ್ದು. ಏನಾಗತ್ತೆ ಅಂತ, ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತಾ, ಹೊರಗಡೆ ಓಡಾಡ್ಕೊಂಡಿರೋ ಪರಿಸ್ಥಿತಿ ಬರುತ್ತಾ, ಏನಾಗತ್ತೆ ಅನ್ನೋದು ಸಹಜವಾಗಿಯೇ ಪ್ರಶ್ನೆ ಇದೆ. ಹಾಗಾಗಿ ಎಲ್ಲರ ಚಿತ್ತವೂ ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪಿನತ್ತ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಇವತ್ತಿನ ಡೆವಲಪ್ಮೆಂಟ್ ಅನ್ನು ನೋಡಿದಾಗ ಸಹಜವಾಗಿ ಒಂದು ಟೆನ್ಷನ್ ಡೇ ಅಭಿಮಾನಿಗಳಿಗೆ ಅಂತ ಕರಿಬಹುದು. ಎಷ್ಟೊತ್ತಿಗೆ ಈ ಒಂದು ತೀರ್ಪು ಪ್ರಕಟ ಆಗಬಹುದಾದ ಸಾಧ್ಯತೆಗಳಿಗಿದೆ ಅಂತ ಸಂತೋಷ್? ನೀತಿ ಏನು, ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ನ ಭವಿಷ್ಯ ನಿರ್ಧಾರವಾಗುವಂಥದ್ದು. ಒಂದು ಬೇಲ ಇಲ್ಲ ದರ್ಶನ್ಗೆ ಜೈಲು ಅನ್ನೋದು ಈಗ ಮುಂದಿರುವಂಥ ಪ್ರಶ್ನೆ. ಇವತ್ತು ಬಹುತೇಕ 3ನೇ ಲೀಸ್ಟ್ನಲ್ಲಿ 3ನೇ ಮ್ಯಾಟ್ರ್ ಇರುವಂಥದ್ದು ಸುಪ್ರೀಂನಲ್ಲಿ. ಹೀಗಾಗಿ ಒಂದು 11:30 ವೇಳೆಗೆ ಈ ತೀರ್ಪು ಬರುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲ ನ್ಯಾಯಾಲಯ ಆರಂಭದಲ್ಲೇ ತೆಗೆದುಕೊಂಡ್ರು ಕೂಡ ಇದರ ತೀರ್ಪು ಬರ್ಬೋದು. ಈಗಾಗಲೇ ಹೈಕೋರ್ಟ್ನಲ್ಲಿ ನೀಡಿರುವಂಥ ಜಾಮೀನಿಗೆ ತಡೆಯನ್ನು ಕೊಡಬೇಕು ಮತ್ತು ರದ್ದನ್ನು ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ಕಡೆಯಿಂದ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಅರ್ಜಿಯನ್ನು ಹಾಕ್ಕೊಂಡಿರುವಂಥದ್ದು. ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಮುಗಿದಿರುವಂಥದ್ದು. ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರಿ ಪರ ವಕೀಲರು ಈಗಾಗಲೇ ದರ್ಶನ್ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತಾರೆ ಮತ್ತು ಆಸ್ಪತ್ರೆ ಮತ್ತು ಅನಾರೋಗ್ಯದ ಹೆಸರನ್ನು ಹೇಳ್ಕೊಂಡು ಇವರು ಕೋರ್ಟ್ಗೂ ಕೂಡ ಗೈರಾಗಿದ್ದರೆ, ಅದರ ಜೊತೆಗೆ ಈ ಪ್ರಕರಣದ ಪ್ರಮುಖ ಸಾಕ್ಷಿಗಳಾಗಿರುವಂಥ ನಟ ಚಿಕ್ಕಣ್ಣ ಕೂಡ ಸಿನಿಮಾಗಳನ್ನು ವೀಕ್ಷಣೆಯನ್ನು ಮಾಡಿರುವಂಥದ್ದು. ಅದಷ್ಟೇ ಅಲ್ಲದೆ ಆರೋಪಿಗಳ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಪತ್ತೆಯಾಗಿದೆ. ಅವರ ಮೇಲೆ ಹತ್ಯೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆರೋಪಿಗಳ ಬಟ್ಟೆಗಳ ಮೇಲೆ ಸಿಕ್ಕಿರುವಂಥ ರಕ್ತದ ಕಲೆಗಳಿರ್ಬೋದು, ಅದರ ಜೊತೆಗೆ CCTV ಫುಟೇಜ್ಗಳಿರ್ಬೋದು, ಡಿಜಿಟಲ್ ಎವಿಡೆನ್ಸ್ಗಳಿರ್ಬೋದು, ನೆಟ್ವರ್ಕಿಂಗ್ ಇರ್ಬೋದು, ಇಲ್ಲ ಈ ಟವರ್ ಡಂಪ್ ಮಾಡಿದಂಥ ಸಂದರ್ಭದಲ್ಲಿ ಆಗಿರುವಂಥ ಮೂಮೆಂಟ್ಸ್ಗಳಿರ್ಬೋದು, ಫೋನ್ ಕಾಲ್ಗಳಲ್ಲಿ ಮಾತನಾಡಿರುವಂಥದ್ದು ಇರ್ಬೋದು, ಮತ್ತು ಒಂದು ಐ ವಿಟ್ನೆಸ್ಗಳು ಏನಿದ್ದಾರೆ, ಆ ವಿಟ್ನೆಸ್ಗಳ ಸ್ಟೇಟ್ಮೆಂಟ್ಗಳೇನಿದೆ, ಅದರ ಸಾಕ್ಷಿಗಳೇನಿದೆ, ಅವೆಲ್ಲವನ್ನು ಆಧಾರವಿಟ್ಕೊಂಡು ಈಗಾಗಲೇ ಸರ್ಕಾರಿ ಪರ ವಕೀಲರು ವಾದವನ್ನು ಮಂಡನೆ ಮಾಡಿರುವಂಥದ್ದು. ವಾದ ಮಂಡನೆಯನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಏನು ಪ್ರಕರಣ ಸಂಬಂಧ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸುವಂಥ ವೇಳೆ, ತನಿಖೆ ನಡೆಸುವಂಥ ಸಂದರ್ಭ
ಸಂದರ್ಭದಲ್ಲಿ ಆರೋಪಿಗಳ ಮೊಬೈಲ್ಗಳನ್ನು ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಫೋಟೋಗಳು ಕೂಡ ಪತ್ತೆ ಆಗಿತ್ತು. ಹತ್ಯೆ ಮಾಡಿದ ಬಳಿಕ ಸ್ಥಳದಲ್ಲಿ ಸೆಲ್ಫಿ ತೆಕ್ಕೊಂಡಿರೋದಿರ್ಬೋದು, ಫೋಟೋಗಳನ್ನು ತೆಕ್ಕೊಂಡಿರ್ಬೋದು ಮತ್ತು ಕೊಲೆ ಆಗಿದ್ದಂತಹ ರೇಣುಕಾಸ್ವಾಮಿ ಏನಿದ್ದ, ಸೊ ಈತನ ಫೋಟೋಗಳನ್ನು ತೆಗೆದಿದ್ದೇನಿತ್ತು ಅವೆಲ್ಲವೂ ಕೂಡ ಆ ಫೋಟೋದಲ್ಲಿ ಪತ್ತೆಯಾಗಿರುವಂಥದ್ದು. ಇವೆಲ್ಲವನ್ನು ಕೂಡ ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಕಳವಳವನ್ನು ವ್ಯಕ್ತಪಡಿಸಿತು. ಇಷ್ಟೆಲ್ಲ ಆಧಾರವಾಗಿ ಇಟ್ಕೊಂಡು ಒಬ್ಬನ ಹತ್ಯೆಯನ್ನು ಮಾಡಿದ ಬಳಿಕ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಸಾಧ್ಯವಿದೆಯಾ ಅನ್ನೋ ಒಂದು ಅಚ್ಚರಿಯನ್ನು ಕೂಡ ವ್ಯಕ್ತಪಡಿಸಿತ್ತು. ಹೀಗಾಗಿ ಬಹುತೇಕವಾಗಿ ಇವತ್ತು ಏನು ದರ್ಶನ್ಗೆ ಒಂದು ವೇಳೆ ಹೈಕೋರ್ಟ್ ನೀಡಿದಂತಹ ಒಂದು ಜಾಮೀನು ಏನಿದೆ ಆ ಜಾಮೀನು ರದ್ದತಿ ಆದರೆ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳಿಗೆ ಇದು ದೊಡ್ಡ ಸಂಕಷ್ಟವನ್ನು ತಂದಿಡುತ್ತೆ. ಅಂದರೆ ಹೈಕೋರ್ಟ್ನ ಆದೇಶಕ್ಕೆ ತಡೆಯನ್ನು ಕೊಟ್ಟರೆ ಆರೋಪಿಗಳಿಗೆ ಒಂದು ವಾರದಲ್ಲೋ 15 ದಿನದಲ್ಲೋ ವಿತಿನ್ ಎ ಮಂತ್ ಇವರು ಬಂದು ಪೊಲೀಸರ ಮುಂದೆ ಸರೆಂಡರ್ ಆಗಬೇಕಾಗತ್ತೆ ಮತ್ತು ಇವ್ರನ್ನ ಬಂಧನಕ್ಕೆ ಒಳಮಾಡಿ ಮತ್ತು ಜೈಲಿಗೆ ಬಿಡಲಾಗುತ್ತೆ. ಒಂದು ವೇಳೆ ಏನಾದರೂ ಹೈಕೋರ್ಟ್ ನೀಡಿದಂಥ ಆದೇಶ ಏನಿದೆ ಆ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ್ರೆ ದರ್ಶನ್ ಸೇರಿದಂತೆ ಅಷ್ಟು ಆರೋಪಿಗಳಿಗೆ ಇದು ಬಿಗ್ ರಿಲೀಫನ್ನು ತಂದು ಕೊಡುತ್ತೆ. ಆದರೆ ಇವತ್ತು ಏನಾಗುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಈಗಾಗಲೇ ತಜ್ಞರುಗಳು ಹೇಳುವ ಪ್ರಕಾರ ಸುಪ್ರೀಂ ಕೋರ್ಟ್ ಈಗಾಗಲೇ ಅಭಿಪ್ರಾಯಗಳನ್ನು ಏನು ವ್ಯಕ್ತವನ್ನು ಪಡಿಸಿದೆ ಮತ್ತು ಅಲ್ಲಿ ವಾದ ಮತ್ತು ಪ್ರತಿವಾದಗಳು ಏನಿದೆ ಇವೆಲ್ಲವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಬಹುತೇಕವಾಗಿ ದರ್ಶನ್ಗೆ ನೀಡಿರುವಂತಹ ಜಾಮೀನು, ದರ್ಶನ್ ಮತ್ತು ಗ್ಯಾಂಗ್ ಏನಿದೆ ಇದಕ್ಕೆ ನೀಡಿರುವಂಥ ಜಾಮೀನಿಗೆ ತಡೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ. ಆದರೆ ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿದ್ದು. ಹೈಕೋರ್ಟ್ ನೀಡಿರುವಂಥ ಜಾಮೀನು ಆದೇಶವನ್ನು ಎತ್ತಿ ಹಿಡಿಬೇಕಾ ಇಲ್ಲ ಅದನ್ನು ತಡೆ ಕೊಡಬೇಕನ್ನೋದು ಕೋರ್ಟ್ ವಿವೇಚನೆಗೆ ಬಿಟ್ಟಿರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳ ಭವಿಷ್ಯ ನಿರ್ಧಾರ ಆಗಲಿರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.